ಹಾಯ್, ನಮಸ್ಕಾರ ಎಲ್ರಿಗೂ. ಹೆಂಗಿದ್ದೀರಿ? ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ನ ನಿಮ್ಗೆ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್. ಯೂಶ್ವಲಿ ಮಟನಲ್ಲಿ ಅಥವಾ ಮೀಟಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ವೆಜಿಟೇರಿಯನ್ ಫುಡ್ಡಲ್ಲಿ ಕೂಡ ಸಾಕಷ್ಟು ಪ್ರೋಟೀನ್ ಇರುವಂತಹ ಒಂದು ಕಾಳನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಯಾವ ಕಾಳು ಅಂತ ಗೊತ್ತಾಯ್ತಾ? ಕಡಲೆಕಾಳು. ಕಡಲೆಕಾಳಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಮೀಟಲ್ಲಿ ಎಷ್ಟು ಪ್ರೋಟೀನ್ಸ್ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಪ್ರೋಟೀನ್ಸು ಈ ಕಡಲೆಕಾಳಲ್ಲಿ ಇರುತ್ತೆ. ಈ ಕಡಲೆಕಾಳನ್ನು ನಾನು 2 ಬಾಕ್ಸಿಯಷ್ಟು ನಿನ್ನೆ ರಾತ್ರಿನೇ 2 ಸತಿ ನೀರಲ್ಲಿ ತೊಳೆದು ನೆನೆ ಇಟ್ಟಿದ್ದೀನಿ. ಇವತ್ತು ಚೆನ್ನಾಗಿ ನೆಂದಿದೆ ಅದು. ಈ ಕಡಲೆಕಾಳು ಪಲ್ಯನ ನಮ್ಮ ಮನೆಯಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಈ ಎಲ್ಲ ಕಡಲೆಕಾಳುಗಳನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೆ, ನಾನು ನೀರು ಹಾಕ್ತಾಯಿದ್ದೀನಿ. ಇದನ್ನು 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಇದೇನಂತ ಗೊತ್ತಾಯ್ತಲ್ವಾ? ಇವತ್ತು ನಮ್ಮ ಮನೆಯಲ್ಲಿ ನವಣಕ್ಕಿ ರೈಸು ಸ್ಪೆಷಲ್ಲು. ಈ ನವಣೆ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಇದನ್ನು ನಾನು ನೀರಲ್ಲಿ 2 ಸತಿ ತೊಳ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಈ ನವಣೆನ ನಾನು 2 ಸತಿ ನೀರಲ್ಲಿ ತೊಳೆದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದಕ್ಕೆ ಒಂಚೂರು ಉಪ್ಪು ಹಾಕಿ ನಾನು ನವಣಕ್ಕಿ ರೈಸ್ನ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಚಪಾತಿ ಮಾಡೋಕ್ಕೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಸೋಣ. ಹಿಟ್ಟು ಕಲಸಾಯಿತು. ಡ್ರೆಸ್ಸಿಂಗಿಗೆ ಸ್ವಲ್ಪ ಜಸ್ಟ್ 1-2 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕಿದ್ದೀನಿ. ನೋಡಿ, ನಮ್ಮ ಚಪಾತಿ ಹಿಟ್ಟು ರೆಡಿ ಆಯಿತು. ಈ ಲಿಡ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ವರೆಗೂ ಬಿಡೋಣ. ಅಲ್ಲಿ ತನಕ ಪಲ್ಯಕ್ಕೆ ಏನೇನು ಬೇಕು ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ನವಣಕ್ಕಿ ಕುದೀತಾ ಇರುತ್ತಲ್ವ, ಮೇಲ್ಗಡೆ ಬಂದಿರುವಂತಹ ಈ ನೊರೆನ ಈ ರೀತಿ ತೆಕ್ಕೊಂಡು ಬಿಡಬೇಕು. ನೋಡಿದ್ರಲ್ವ ನಾನು ನೊರೆನ ಹೆಂಗೆ ತೆಗ್ದೆ ಅಂತ. ಆ ನೊರೆನ ತೆಗಿಯೋದ್ರಿಂದ ಅದರಲ್ಲಿ ಏನಾದರೂ ಕಸರಂಥದ್ದೇನಾದರೂ ಇದ್ದರೆ ಅದು ಮೇಲ್ಗಡೆ ತೆಲ್ಕೊಂಡು ಬರ್ತಾ ಇರುತ್ತೆ. ಆ ನೊರೆನ ತೆಗಿಯೋದ್ರಿಂದ ಅನ್ನ ತುಂಬ ಚೆನ್ನಾಗಾಗುತ್ತೆ. ಸೊ ನಮ್ಮ ನವಣಕ್ಕಿ ರೈಸು ರೆಡಿ ಆಯಿತು. ಇನ್ನು ಒಂದು 2 ನಿಮಿಷ ಇದು ಹೀಗೆ ಇರಲಿ. ನಾನಿವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈ ಲಿಡ್ನ ಹೀಗೆ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಟ್ಟು ಕೂಡ ಸಪ್ರೇಟಾಗಿ ಬಂದಿದೆ. ಕಾಳು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾನು ಕಟ್ಟನ್ನು ಸೋಸ್ಕೋತೀನಿ. ಈ ಕಟ್ಟಿಗೆ ಆಮೇಲೆ ಸಾರಿಗೆ ಒಗ್ಗರಣೆ ಕೊಡೋಣ. ಓಕೆ, ಗ್ಯಾಸ್ ಆನ್ ಮಾಡಿದ್ದೀನಿ ನಾನು. ಈ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಪಲ್ಯಕ್ಕೆ ಇವತ್ತು ಸನ್ಫ್ಲವರ್ ಆಯಿಲ್ನ ಹಾಕ್ತಾಯಿದ್ದೀನಿ. 5 to 6 ml ಆಯಿಲ್ ಆದರೆ ಸಾಕು. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಬಾಡಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಎಲ್ಲ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಇವಾಗ ಈ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಈ ಹುಳಿ ಎಲ್ಲ ಹೀಗೆ ಬಾಯ್ಲ್ ಆಗಲಿ. 1 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ. ಈ ಎಲ್ಲ ಕಡಲೆಕಾಳುಗಳನ್ನು ಇದಕ್ಕೆ ಹಾಕೋಣ. ನೀಟಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗುರಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ.
ಉಪ್ಪನ್ನು ನೋಡ್ಕೊಂಡು ಹಾಕಿ, ಸರಿನಾ? ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ. ಇವಾಗ ಇದಾಗಲೇ ಪಲ್ಯ ಒಂಚೂರು ರಸ ಇದೆ. ನಿಮ್ಗೆ ಇನ್ನೊಂದು ಚೂರು ಗ್ರೇವಿ ಬೇಕು ಅಂತ ಅನ್ನಿಸ್ತಂದರೆ ಈ ಕಡಲೆ ಕಟ್ಟಿದೆಯಲ್ಲ, ಇದನ್ನು 1 ಸ್ಪೂನ್ 2 ಸ್ಪೂನ್ ಹಾಕ್ಕೊಳ್ಳಿ. ಇದು ಹೀಗೆ ಇನ್ನೂ 2 ಮಿನಿಟ್ಸ್ ಬಾಯ್ಲ್ ಆಗಲಿ. ಅಲ್ಲಿ ತನಕ ನಾವು ಸಾರಿಗೆ ಒಗ್ಗರಣೆ ಕೊಡೋಣ. ಓಕೆ, ಇದನ್ನು ಈ ಕಡೆ ಬರ್ನರ್ ಮೇಲೆ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ. ಸಾರಿಗೆ ಒಗ್ಗರಣೆ ಕೊಡಲಿಕ್ಕೆ ನಾನು ಕಡಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರು ಜಸ್ಟ್ ಒಂದು 1/2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 2 ml ಅಷ್ಟು ಆಯಿಲ್ನ ಹಾಕಿದ್ದೀನಿ. ಇದು ಬಿಸಿ ಆಗಿದೆ. ಗ್ಯಾಸ್ ಆಫ್ ಮಾಡೋಣ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕಿದ್ದೀನಿ. ಸ್ವಲ್ಪ ಜೀರಾ ಕೂಡ ಹಾಕಿದೆ. ಬೆಳ್ಳುಳ್ಳಿ ಹೆಸರನ್ನ ಹಾಕ್ತಾಯಿದ್ದೀನಿ. ಜಸ್ಟ್ ಆನಿಯನ್ ಸ್ಲೈಸಸ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಹಸಿ ಒಂದು ಅರೋಮ ಹೋಗೋ ತನಕ ನಾವು ಆನಿಯನ್ನ ಮತ್ತು ಈ ಗಾರ್ಲಿಕ್ನ ಫ್ರೈ ಮಾಡಿದ್ದೀವಿ. ಹಸಿ ಖಾರನ ಹಾಕ್ತಾಯಿದ್ದೀನಿ. ನಮ್ಮ ಪಲ್ಯ ರೆಡಿ ಆಯಿತು. ಇದಕ್ಕೆ ಇನ್ನೂ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಬೇಗನೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ತೀನಿ. ಬೇಗನೆ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಒಂದು ಸಾರಿ ನೀಟಾಗಿ ಕಲಿಸ್ಕೊಂಡ್ಬಿಡಿ. ಈ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸಾಕು. ಸ್ವಲ್ಪ ಬಾಡಿಸ್ಕೊಂಡ್ಬಿಡಿ. ಕಡಲೆ ಕಟ್ಟಿ ಏನಿದೆಯಲ್ಲ, ಈ ಒಗ್ಗರಣೆಗೆ ಹಾಕಿಬಿಡೋಣ. ಒಂಚೂರು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ನಾವು ಇದನ್ನು ಕಲಸಿದ್ದೀವಿ. ಇದು ಹೀಗೆ ಒಂದು 3 ಮಿನಿಟ್ಸ್ ಕುದೀಲಿ. ಓಕೆ, ಒಂದು 30 ಸೆಕೆಂಡ್ಸು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಕರೆಕ್ಟಾಗಿ ಕುದೀತಾ ಇದೆ. ಸಾಂಬಾರು ಆಗಿದೆ. ಇವಾಗ ಇದಕ್ಕೊಂಚೂರು ಫೈನಲ್ ಟಚಪ್ ಕೊಟ್ಬಿಡೋಣ. ಕೊತ್ತಂಬರಿ ಸೊಪ್ಪು. ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಸೈಡ್ ಡಿಶ್ ಪ್ಲೇಟ್ ಕೂಡ ರೆಡಿಯಾಗಿದೆ. ಆನಿಯನ್ಸ್, ಕುಕುಂಬರ್, ಯೆಲ್ಲೋ ಕ್ಯಾಪ್ಸಿಕಮ್. ನಾನು ಬೇಗ ಹೋಗಿ ಕೊಟ್ಟು ಬರ್ತೀನಿ. ಹಿಟ್ಟು ಕೂಡ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಲ್ವಾ? ಬೇಗ ಚಪಾತಿ ಮಾಡ್ತೀನಿ. ಎಲ್ಲರೂ ಊಟ ಮಾಡೋಣ. ಓಕೆ, just sprinkle the oil. Just dust this flour and bring it to the perfect shape.
ಅಡುಗೆ ಅಂತೂ ಮಾಡಾಯಿತು. ನಾನು ಹೋಗಿ ಫ್ರೆಶ್ ಆಗಿ ಬಂದೆ. ಇವಾಗ ಫ್ರೆಶ್ ಅನ್ನಿಸ್ತಾ ಇದೆ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ನಮ್ಮ ಕಡೆ ಪ್ಲೇಟ್ ಹಚ್ಚೋದು ಒಂದು ಪದ್ಧತಿ ಇದೆ. ಅದೇನಂತಂದರೆ, ಫಸ್ಟು ಈ ಪಲ್ಯನ ಹಚ್ಕೋತಾ ಇದ್ದೀನಿ ನಾನು. ಇವಾಗ ಚಪಾತಿ ಹಚ್ತಾ ಇದ್ದೀನಿ. ನಮ್ಮ ಕಡೆ ಊಟಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೈಸ್ ಹಚ್ತೀವಿ. ಒಂದು ತುತ್ತಿನಷ್ಟು ಸ್ವಲ್ಪ ರೈಸ್, ಆಮೇಲೆ ಸ್ವಲ್ಪ ಅದಕ್ಕೆ ಸಾಂಬಾರು. ಯಾಕೆ ಹೀಗೆ ಪದ್ಧತಿ ಅಂದರೆ, ನಾವು ಏನು ಊಟ ಮಾಡಿದಾಗ ನಮಗೆ ಭಾಳ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಫಸ್ಟು ನಾವು ಅನ್ನ ಊಟ ಮಾಡಿದಾಗ ನಮ್ಮ ಮನಸ್ಸಿಗೆ ಬಹಳ ಮೃದುವು, ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅದಕ್ಕೆ ಫಸ್ಟು ರೈಸ್ ಊಟ ಮಾಡಿಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗಲಿ, ಆಮೇಲೆ ಚಪಾತಿ ಅಥವಾ ರೊಟ್ಟಿ, ಪಲ್ಯ, ಹಸಿರು ಸೊಪ್ಪಿನ ತರಕಾರಿ ಎಲ್ಲ ಊಟ ಮಾಡಲಿ ಅಂತ ನಮ್ಮ ಕಡೆ ಒಂದು ಪದ್ಧತಿ. ಯಾಕೆ ಸ್ವಲ್ಪ ರೈಸ್ ಹಚ್ತೀವಿ ಅಂತಂದರೆ, ಮೊದಲಿಗೆ ರೈಸ್ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಚಪಾತಿ, ರೊಟ್ಟಿ, ಪಲ್ಯ, ಹಸಿರು ತರಕಾರಿನೆಲ್ಲ ತಿನ್ನೋರು ಯಾರು? ಅದಕ್ಕೆ ಫಸ್ಟು ಒಂದು ತುತ್ತು ಅನ್ನ ಊಟ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಅನ್ನಿಸ್ಲಿ, ಬಹಳ ಹಸಿಕೊಂಡು ಊಟದ ತಟ್ಟೆ ಮುಂದ್ಗಡೆ ಊಟಕ್ಕೆ ಕೂತಾಗ ಹೊಟ್ಟೆ ತುಂಬ ಊಟ ಮಾಡಲಿ ಅಂತನೋ ಒಂದು ಕಾರಣಕ್ಕೆ ಫಸ್ಟ್ ನಾವು ರೈಸು, ಸ್ವಲ್ಪ ಸಾರು, ಆಮೇಲೆ ಚಪಾತಿ, ಪಲ್ಯ ಅಥವಾ ರೊಟ್ಟಿ, ಪಲ್ಯ, ಹಸಿರು ತರಕಾರಿನೆಲ್ಲ ನಾವು ರೆಡಿ ಮಾಡ್ತೀವಿ. ಇವಾಗ ನಾನು ಒಂದೊಂದೇ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ಇವತ್ತಿನ ಅಡುಗೆ. ಸೂಪರಾಗಿದೆ. ಚೆನ್ನಾಗಿದೆ. ಟುಡೇಸ್ ಥಾಲಿ ಈಸ್ ಡೆಲಿಷಿಯಸ್. ಸಾರೇನಿದೆಯಲ್ಲ, ಅದ್ರ ಕಲರ್ ಒಂಚೂರು ಕಪ್ಪು ಥರ ಬರುತ್ತೆ. ಬಟ್ ಟೇಸ್ಟ್ ಆಯಿತು, ಹೆಲ್ತ್ ಬೆನಿಫಿಟ್ಸ್ ಆಯಿತು, ನ್ಯೂಟ್ರಿಯೆಂಟ್ಸ್ ಆಯಿತು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಡಿಶ್ ಅಡುಗೆ ಟೇಸ್ಟು ಫಸ್ಟು ನಾವು ಕಣ್ಣಿಂದ ನೋಡ್ತೀವಿ. ಅದು ಚೆನ್ನಾಗಿದ್ದರೆ ನಾವು ನೆಕ್ಸ್ಟು ಟೇಸ್ಟ್ ಮಾಡ್ತೀವಿ. ಬಟ್ ಕೆಲವೊಂದಿಷ್ಟು ಡಿಶಸ್ ಹೆಂಗಿರುತ್ತೆ ಅಂತಂದರೆ, ಕಲರ್ ಸ್ವಲ್ಪ ಕಪ್ಪಿರುತ್ತೆ. ಫಾರ್ ಎಕ್ಸಾಂಪಲ್ ರಾಗಿ ಮುದ್ದೆ ಕಪ್ಪಾಗಿರುತ್ತೆ, ಬಟ್ ಸಿಕ್ಕಾಪಟ್ಟೆ ಇಟ್ ಇಸ್ ರಿಚ್ ಇನ್ ಕ್ಯಾಲ್ಶಿಯಂ ನ್ಯೂಟ್ರಿಯೆಂಟ್ ಅಲ್ವಾ? ಅದೇ ರೀತಿ ಕಡಲೆಕಾಳಲ್ಲೂ ಕೂಡ ಸಾಕಷ್ಟು ಪ್ರೋಟೀನ್ಸ್ ಇದೆ, ಸಾಕಷ್ಟು ಶಕ್ತಿ ನಮಗೆ ಬರುತ್ತೆ ಅದನ್ನು ನಾವು ಊಟ ಮಾಡಿದಾಗ. ಅದರಿಂದ ಯಾವುದೇ ಒಂದು ಅಡುಗೆನ ಕಲರ್ ನೋಡಿ ಜಡ್ಜ್ ಮಾಡಬೇಡಿ. ಕೆಲವೊಂದಿಷ್ಟು ಐಟಮ್ಸು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕಡಲೆಕಾಳಿನ ಪಲ್ಯ ಆಯಿತು, ಆಮೇಲೆ ಕಡಲೆಕಟ್ಟಿನ ಸಾರಾಯಿತು, ನೋಡಲಿಕ್ಕೆ ಕಲರ್ ಒಂದು ಸ್ವಲ್ಪ ಮನಸ್ಸಿಗೆ ಹಿಡಿಸದೇ ಇದ್ದರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರು ಈ ಡಿಶಸ್ನ ಮಿಸ್ ಮಾಡಬೇಡಿ. ಯಾವುದೇ ಡಿಶ್ ಆಗಲಿ ಫಸ್ಟು ಟೇಸ್ಟ್ ಮಾಡಿ, ಆಮೇಲೆ ನಿಮ್ಮ ರಿವ್ಯೂನ ಹೇಳಿ. ಯಾವುದೇ ಒಂದು ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಮಿಸ್ ಆಗಬಾರ್ದಲ್ವ? ನಾವು ಪ್ರತಿಯೊಂದು ಎಲ್ಲ ತರಕಾರಿ ಆಯಿತು, ಹಣ್ಣು ಹಂಪಲಾಯಿತು ನಾವು ತಗೊಳ್ಬೇಕು, ಹೌದಲ್ವಾ? See you in my next video. Bye bye.